ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಆಸ್ಟ್ರೋ ಟಿಪ್ಸ್ ಕನ್ನಡಕ್ಕೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿ 3 ಜನವರಿ 2026 ಶನಿವಾರ. ಸ್ನೇಹಿತರ ಪ್ರೀತಿಯನ್ನು ಪಡೆಯಲು ನೀವು ಸ್ವಲ್ಪ ನಮ್ರರಾಗಬೇಕು. ನಿಮಗೆ ತಿಳಿದಿಲ್ಲ, ಆದರೆ ನಿಮ್ಮನ್ನು ಅಹಂಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇತರರನ್ನು ಟೀಕಿಸುವ ಬದಲು ನಿಮ್ಮ ಭೂತಕಾಲದ ಚಟುವಟಿಕೆಗಳನ್ನು ವಿಶ್ಲೇಷಿಸಲು ಇದು ಉತ್ತಮ ಸಮಯವಾಗಿದೆ. ಇದು ನಿಮ್ಮ ಅಂತರಾತ್ಮವನ್ನು ಇಣಿಕಿ ನೋಡಲು ಬಹಳ ಒಳ್ಳೆಯ ಸಮಯ, ಮತ್ತು ನಿಮ್ಮ ನ್ಯೂನತೆಗಳನ್ನು ಹೋಗಲಾಡಿಸಲು ನೀವು ಇದನ್ನು ಖಂಡಿತವಾಗಿಯೂ ಬಳಸಿಕೊಳ್ಳಬೇಕು. ನೀವು ಈಗ ಸಂಬಂಧಗಳ ಬಗ್ಗೆ ಸೀಮಿತ ಅಥವಾ ನಿಯಂತ್ರಿತ ಭಾವನೆಯನ್ನು ಹೊಂದಿರಬಹುದು. ಇದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ. ಮಾರ್ಗದರ್ಶನಕ್ಕಾಗಿ ಕುಟುಂಬದ ಕನಸುಗಳು ಮತ್ತು ಒಳನೋಟಗಳ ಬಗ್ಗೆ ಗಮನಹರಿಸಿ. ಸಂಘರ್ಷಗಳಿಂದ ಸುತ್ತುವರೆದಿದ್ದರೆ ಅವುಗಳಿಂದ ಹೊರಬರಲು ಪ್ರಯತ್ನಿಸಿ. ವಿಶ್ರಾಂತಿ ಪಡೆಯಲು ಮತ್ತು ಶಾಂತವಾಗಿರಲು ಸಮಯ ಮೀಸಲಿಡಿ. ಇಂದು ರೊಮ್ಯಾಂಟಿಕ್ ಭಾವನೆಗಳು ನಿಮ್ಮ ದಿನವನ್ನು ವಿಶೇಷವಾಗಿಸಲಿವೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಇಂದು ಶುಭ ದಿನವಾಗಿದೆ. ನಿಮ್ಮೊಳಗೆ ಶಕ್ತಿಯನ್ನು ಅನುಭವಿಸುವಿರಿ, ಅದು ನಿಮಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಮನರಂಜನೆಯ ಬಗ್ಗೆಯೂ ಗಮನವಿರಲಿ. ಯಶಸ್ಸನ್ನು ತಲುಪಲು ಯಾವುದೇ ಕಿರುಹಾದಿಯಿಲ್ಲ. ಯಶಸ್ವಿಯಾಗಲು ನೀವು ಎಲ್ಲಾ ಮೆಟ್ಟಿಲುಗಳನ್ನು ಏರಲೇಬೇಕು. ನಿಮ್ಮ ಯಾವುದೇ ಸಂದಿಗ್ಧತೆ ಮತ್ತು ಗೊಂದಲಗಳಿಗೆ ಪರಿಹಾರ ಸಿಗಲಿದೆ. ಇಂದು ನೀವು ಹಿರಿಯ ವ್ಯಕ್ತಿಯ ಸಹಕಾರದಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ. ಇಂದು ನಿಮಗೆ ಪ್ರತಿಷ್ಠೆ ದೊರೆಯುತ್ತದೆ. ಇಂದು ನೀವು ಚತುಲ ಬುದ್ಧಿವಂತಿಕೆಯಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಯಾರಾದರೂ ಸ್ನೇಹಿತ ಅಥವಾ ಪರಿಚಯಸ್ಥರು ಇಂದು ನಿಮಗೆ ಸಹಾಯ ಮಾಡಬಹುದು. ಇಂದು ನೀವು ವಿದೇಶಿ ಕ್ಷೇತ್ರದಿಂದ ಲಾಭ ಪಡೆಯಬಹುದು. ಯಾರಾದರೂ ಸ್ನೇಹಿತ ಅಥವಾ ಅಪರಿಚಿತರನ್ನು ಭೇಟಿಯಾಗುವ ಸಂಭವವಿದೆ. ಇಂದಿನ ದಿನವೂ ನಿಮಗೆ ಪ್ರಗತಿಪರವಾಗಿರಲಿದೆ. ಕೆಲಸದಲ್ಲಿ ನೀವು ಯಾವುದೇ ಶ್ರಮದಾಯಕ ಕೆಲಸವನ್ನು ಪಡೆಯುವುದರಿಂದ ಸಂತೋಷವಾಗುತ್ತದೆ. ಯಾವುದೇ ಸರ್ಕಾರಿ ಉದ್ಯೋಗದ ಬಗ್ಗೆ ನೀವು ಚಿಂತಿತರಾಗಿದ್ದರೆ ಅದಕ್ಕಾಗಿ ನೀವು ಇನ್ನೂ ಸ್ವಲ್ಪ ಕಾಯಬೇಕಾಗುತ್ತದೆ. ನಿಮ್ಮ ಪ್ರೀತಿಪಾತ್ರರ ಮನೆಗೆ ನೀವು ಭೇಟಿ ನೀಡಬಹುದು. ನೀವು ಹೊಸದನ್ನು ನಿರ್ಧರಿಸುವಿರಿ ಮತ್ತು ಕುಟುಂಬ ಸದಸ್ಯರಲ್ಲಿ ಒಗ್ಗಟ್ಟು ಉಳಿಯುತ್ತದೆ. ಯಾವುದೇ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದನ್ನು ತಪ್ಪಿಸಬೇಕು. ಇಂದು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದರೆ ನಿಮಗೆ ಕೆಲವು ಉತ್ತಮ ಅವಕಾಶಗಳು ಸಿಗಬಹುದು. ನಿಮ್ಮ ಸಂಪರ್ಕ ಕ್ಷೇತ್ರಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಿ. ಪ್ರಾಪರ್ಟಿ ಅಥವಾ ಇತರೆ ಯಾವುದೇ ವಿಶೇಷ ವಿಷಯವೂ ಬಗೆಹರಿಯುವ ಪೂರ್ಣ ಸಾಧ್ಯತೆಯಿದೆ. ಇದರಿಂದ ನೀವು ನಿರಾಳರಾಗುತ್ತೀರಿ. ಕುಟುಂಬದ ವಿಷಯಗಳಲ್ಲಿ ಇಂದು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಯಾವುದೇ ಅನುಭವಿಗಳ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಹಠಮಾಲಿ ಸ್ವಭಾವದಿಂದ ಇಂದು ನಿಮ್ಮ ಮನಸ್ಸು ಕೆಡಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರಗಳನ್ನು ಇಂದು ಮುಂದೂಡುವುದು ಉತ್ತಮ. ಮನೆಯ ವಾತಾವರಣವು ಕೆಲವೊಮ್ಮೆ ಸಹಜವಾಗಿದ್ದರೆ ಇನ್ನು ಕೆಲವೊಮ್ಮೆ ಭಾರವಾಗಿರಬಹುದು. ಸಂಬಂಧಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ಅಂತರ ಅನುಭವಿಸುವಿರಿ. ವೃತ್ತಿಪರ ಜೀವನದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲಾ ಆಯಾಮಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಅಗತ್ಯ. ಸರ್ಕಾರಿ ಉದ್ಯೋಗ ಮಾಡುವವರು ಹಳೆಯ ದಾಖಲೆಗಳ ಬಗ್ಗೆ ಗೊಂದಲಕ್ಕೊಳಗಾಗಬಹುದು. ಖಾಸಗಿ ವಲಯದ ಉದ್ಯೋಗಿಗಳಿಗೆ ತಮ್ಮ ಟಾರ್ಗೆಟ್ ಬಗ್ಗೆ ಆತಂಕವಿರುತ್ತದೆ. ಎಚ್ಚರಿಕೆಗಳು: ಕೆಲವು ಅಡೆತಡೆಗಳು ಬರುವುದರಿಂದ ಅದೃಷ್ಟವು ಬೆಂಬಲಿಸುತ್ತಿಲ್ಲ ಎಂದು ನೀವು ಭಾವಿಸಬಹುದು, ಆದರೆ ಸಕಾರಾತ್ಮಕರಾಗಿರಿ. ಶೀಘ್ರವಲ್ಲೇ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ವೈಯಕ್ತಿಕ ಕಾರಣಗಳಿಗಾಗಿ ಸ್ನೇಹಿತರು ಅಥವಾ ಸಂಬಂಧಿಗಳೊಂದಿಗೆ ವಾಗ್ವಾದ ಉಂಟಾಗಬಹುದು. ಇದರಿಂದ ಮನಸ್ಸು ಸ್ವಲ್ಪ ದುಃಖಿತವಾಗಬಹುದು. ನಿಮ್ಮ ಸಂಗಾತಿಯ ಬೆಂಬಲದಿಂದ ನಿಮ್ಮ ಆಂತರಿಕ ಹೊಳಪು ಹೆಚ್ಚಾಗುತ್ತದೆ. ಇದು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹಜತೆಯನ್ನು ತರುತ್ತದೆ. ಚಂಚಲ ಮತ್ತು ವಿನೋದಮಯ ಮನಸ್ಥಿತಿಯು ವಿಷಯಗಳನ್ನು ಹಗುರವಾಗಿರಿಸುತ್ತದೆ ಮತ್ತು ಹಂಚಿದ ಆನಂದದ ಮೂಲಕ ನಿಮ್ಮ ಸಂಬಂಧವನ್ನು ಗಾಢವಾಗಿಸುತ್ತದೆ. ಮುಕ್ತತೆ ಮತ್ತು ಸಕಾರಾತ್ಮಕತೆ ನಿಮ್ಮ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಉತ್ಸಾಹವು ಬೆಳೆಯುತ್ತದೆ. ನಿಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಸೂಕ್ಷ್ಮವಾಗಿರುವುದರಿಂದ ನೀವು ನಂಬಿಕೆ ಮತ್ತು ಸ್ವಾತಂತ್ರ್ಯದ ವಾತಾವರಣವನ್ನು ಸೃಷ್ಟಿಸುತ್ತೀರಿ. ನಿಮ್ಮ ಸಾಹಸಮಯ ಮನೋವೃತ್ತಿಯು ನಿಮ್ಮ ಪ್ರೀತಿಯನ್ನು ಮುನ್ನಡೆಸಲಿ. ಜೀವನವನ್ನು ಹೇಗೆ ನಡೆಸಬೇಕೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಆಪ್ತ ಸ್ನೇಹಿತನೊಂದಿಗೆ ಮೋಜು ಮತ್ತು ಶಾಪಿಂಗ್ ಇಂದು ನಿಮ್ಮ ಆದ್ಯತೆಯಾಗಿರುತ್ತದೆ. ಆದರೆ ಹಣವನ್ನು ಯೋಚಿಸಿ ಖರ್ಚು ಮಾಡಿ. ವಿವಾಹದ ಆಸಕ್ತಿ ಇರುವವರು ಈಗ ಕಾಯಬೇಕಾಗುತ್ತದೆ. ನಿಮ್ಮ ಜೀವನವು ಪ್ರಣಯದಿಂದ ತುಂಬಿದೆ ಮತ್ತು ಇಂದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಸೂಕ್ತ ದಿನವಾಗಿದೆ. ವೃತ್ತಿಪರ ವಿಷಯಗಳನ್ನು ಹೊರತುಪಡಿಸಿ ಭಾವುಕತೆ ನಿಮಗೆ ಪ್ರಥಮ ಸ್ಥಾನದಲ್ಲಿರುತ್ತದೆ. ನೀವು ಈಗ ನಿಮ್ಮ ಸಂಗಾತಿಯ ಆಸೆಗಳ ಬಗ್ಗೆ ಮಾತ್ರ ತಿಳಿಯಲು ಬಯಸುತ್ತೀರಿ. ಇದರಿಂದ ನೀವು ಇಬ್ಬರೂ ಭಾವನಾತ್ಮಕವಾಗಿ ಒಬ್ಬರಿಗೊಬ್ಬರು ಹತ್ತಿರವಾಗುತ್ತೀರಿ. ವ್ಯಾಪಾರ ಅಥವಾ ಕಚೇರಿ ಎರಡೂ ಕಡೆಯೂ ನಿಮ್ಮ ಜಯ ಖಚಿತವಾಗಿದೆ. ಸಾರ್ವಜನಿಕ ಶತ್ರುಗಳು ಅಥವಾ ರಾಜಕೀಯ ವಿರೋಧಿಗಳು ಸಹ ಇಂದು ನಿಮಗೆ ಬೆಂಬಲ ನೀಡುತ್ತಾರೆ. ಇದರಿಂದ ನಿಮಗೆ ಬೆನಿಫಿಟ್ ಆಗುತ್ತದೆ.
ಹೊಸ ಪರಿಸರದಲ್ಲಿ ಕೆಲಸ ಮಾಡುವುದು ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ. ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಆಶಾವಾದಿಯಾಗಿರಿ. ಇದೇ ಇಂದಿನ ಮಂತ್ರ. ನೀವು ಇಂದು ರೊಮ್ಯಾಂಟಿಕ್ ಆಗಿ ಅನುಭವಿಸಬಹುದು ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಒಳ್ಳೆಯ ಸಮಯ. ಆರ್ಥಿಕ ಮತ್ತು ಇತರ ವೃತ್ತಿಪರ ವಿಷಯಗಳು ಈ ಸಮಯದಲ್ಲಿ ನಿಮ್ಮ ಗಮನವನ್ನು ಸೆಳೆಯುತ್ತವೆ. ನೀವು ನಿಮ್ಮನ್ನು ಉದಾಸೀನತೆಯಿಂದ ದೂರವಿರಿಸಿ ನಿಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಬೇಕು. ಜೀವನದಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಸಂಪರ್ಕಗಳನ್ನು ಬೆಳೆಸಿಕೊಳ್ಳಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಕ್ಷಮತೆ ಮೆರುಗು ಪಡೆಯುತ್ತದೆ. ಇದರಿಂದ ನೀವು ಕೆಲಸದಲ್ಲಿ ಮುಂಚೂಣಿಯನ್ನು ತೆಗೆದುಕೊಳ್ಳಬಹುದು. ಹೊಸ ಆಲೋಚನೆಗಳು ಸುಲಭವಾಗಿ ಬರಬಹುದು, ಆದರೆ ವಾದ ಮಾಡಬೇಡಿ ಅಥವಾ ಯಾರದ್ದಾದರೂ ತಪ್ಪುಗಳನ್ನು ಬೇಗನೆ ಹುಡುಕಬೇಡಿ ಎಂಬುದನ್ನು ನೆನಪಿರಿಸಿ. ನೇರ ಸಂವಹನವು ಸಮಸ್ಯೆಗಳಿಗೆ ಪರಿಣಾಮಕಾರಿ ಪರಿಹಾರ ನೀಡುತ್ತದೆ. ನಿಮ್ಮ ದೃಢ ಸಂಕಲ್ಪವನ್ನು ಬಳಸಿ ಮತ್ತು ಸವಾಲುಗಳನ್ನು ಎದುರಿಸಲು ನಿಮ್ಮ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಕಚೇರಿಯಲ್ಲಿ ಆಂತರಿಕ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ನಿಮ್ಮ ಸಮೃದ್ಧಿಯಲ್ಲೇ ಮಾಡಿಸಿಕೊಳ್ಳಿ. ಕೆಲವು ಉದ್ಯೋಗಿಗಳ ನಿರ್ಲಕ್ಷ್ಯದಿಂದ ನಷ್ಟವಾಗುವ ಆತಂಕವಿದೆ, ಆದ್ದರಿಂದ ನಿಗಾ ಇಟ್ಟುಕೊಳ್ಳಿ. ಉದ್ಯೋಗಿಗಳಿಗೆ ಇಂದು ಕೆಲಸ ಬದಲಾಯಿಸುವ ಅಥವಾ ಯಾವುದಾದರೂ ಹೊಸ ಮತ್ತು ಉತ್ತಮ ಅವಕಾಶ ಸಿಗುವ ಸಾಧ್ಯತೆಯಿದೆ. ಅದು ಪ್ರಗತಿಪರವಾಗಿರಲಿದೆ. ಆರೋಗ್ಯದ ಬಗ್ಗೆ ನಿಮ್ಮ ಸಾಮಾನ್ಯ ಆರೋಗ್ಯವು ಇಂದು ತುಂಬಾ ಚೆನ್ನಾಗಿರುತ್ತದೆ. ನಿಮ್ಮ ವ್ಯವಸ್ಥಿತ ಜೀವನಶೈಲಿ ಮತ್ತು ಸರಿಯಾದ ಆಹಾರ ಪದ್ಧತಿಯು ನಿಮ್ಮನ್ನು ಪೂರ್ಣವಾಗಿ ಆರೋಗ್ಯವಂತರು ಮತ್ತು ಶಕ್ತಿಯುತರಾಗಿರಿಸುತ್ತದೆ. ಇದೇ ರೀತಿ ನಿಮ್ಮ ದಿನಚರಿಯನ್ನು ಪಾಲಿಸುತ್ತಾ ಇರಿ. ಇದರಿಂದ ನೀವು ದೀರ್ಘಕಾಲದವರೆಗೆ ದೈಹಿಕ ಮತ್ತು ಮಾನಸಿಕವಾಗಿ ಫಿಟ್ ಆಗಿರುತ್ತೀರಿ. ಇಂದಿನ ಪರಿಹಾರ: ಬಡವರಿಗೆ ದಾನಧರ್ಮಗಳನ್ನು ಮಾಡಬಹುದು. ಇದು ತುಂಬಾ ಶುಭವಾಗಿರುತ್ತದೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದೆ ಸಾಗಿರಿ. ನಿಮ್ಮ ದಿನ ಶುಭವಾಗಲಿ. ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್, ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.